ಎಷ್ಟು ವಯಸ್ಸಾದವರೆಲ್ಲ ಹತ್ತಿದ್ದಾರೆ, ಅದು ಅವ್ರವ್ರ ಭಕ್ತಿ ನೋಡಿ. ಇನ್ನು ಯಾರಿಗೋ ಸೈಡ್ ಕೊಡಕ್ಕೆ ಬಂದು ನಮ್ಮ ಗಾಡಿ ಇಲ್ಲಿ ತಗ್ಲಾಕಂದಂಗಾಗಿದೆ. ನಮಸ್ಕಾರ ಫ್ರೆಂಡ್ಸ್, ನಾನು ಗಿರೀಶ್ ಫ್ರಮ್ ಮೋಟರ್ ರೈಡ್ ಕನ್ನಡ. ಇವತ್ತು ನಾವು ದೇವಿರಮ್ಮನ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದ್ದೀವಿ. ಇವತ್ತು 2ನೇ ದಿವಸ, 20ನೇ ತಾರೀಕು. ಸೊ ನಿನ್ನೆನೂ ಅಲೋ ಇತ್ತು, ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ. ಇವತ್ತು ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆ ತನಕ ಅಲೋ ಇದೆ ಹತ್ತೋದಕ್ಕೆ. ಸೊ ಇವತ್ತು ಹತ್ತೋಣ ನಾವು. ನಮ್ಮ ಜರ್ನಿಯಲ್ಲಿ ಏನೇನು ಅಡೆತಡೆಗಳು ಬರುತ್ತೆ, ಡಿಫಿಕಲ್ಟೀಸ್ ಇದೆ, ಮಳೆ ಬೇರೆ ಇದೆ. ಸೊ ನೋಡೋಣ, ಎಲ್ಲ ನಿಮಗೆ ತೋರಿಸ್ತೀವಿ. ನಾವು ಇವತ್ತು 4 ಜನ ಹೋಗ್ತಾಯಿದ್ದೀವಿ. ಇವರು ನಮ್ಮ ಹೆವಿ ಡ್ರೈವರು. ನಾನು ಆಗಲೇ ಹೇಳ್ದಂಗೆ ನಾವು ಇವಾಗ ಮಲೆನಹಳ್ಳಿ ಕಡೆಯಿಂದ ಹತ್ತೋದಂತ ಡಿಸೈಡ್ ಮಾಡಿದ್ದೀವಿ. ಸೊ ಮಲೆನಹಳ್ಳಿ ಕಡೆಯಿಂದ ನಮಗೆ ಮಿನಿಮಮ್ ಒಂದು 6-7 ಕಿಲೋಮೀಟರ್ ಟ್ರಕ್ ಮಾಡಬೇಕಾಗುತ್ತೆ. ತುಂಬ ಡಿಫಿಕಲ್ಟ್ ಇರುತ್ತೆ ದಾರಿ. ಸೊ ಅದೆಲ್ಲ ನಿಮಗೆ ತೋರಿಸ್ತೀನಿ, ನಾವು ಏನೇನು ಚಾಲೆಂಜ್ ಫೇಸ್ ಮಾಡ್ತೀವಿ. ಆಮೇಲೆ ಮಳೆ ಬೇರೆ ಬಂದಿದೆ ಅಂತೆ, ಹೆವಿ ಜಾರುತ್ತೋ ಇಲ್ವೋ ಗೊತ್ತಿಲ್ಲ ನನಗೆ. ಫುಲ್ಲು ಟ್ರಾಫಿಕ್ ಮಾಡ್ಕೊಂಡಿದ್ದಾರೆ ಇಲ್ಲಿ. ಇಷ್ಟು ಸಣ್ಣ ರೋಡಲ್ಲಿ ಎಷ್ಟು ಜನ ಟ್ರಾಫಿಕ್ ಆಗಿದೆ ನೋಡಿ. ಎಷ್ಟು ಜನ ಬಂದು ಈ TT ಬಂದವನೇ, ಯಾವುದೋ DD ಅಂತೆ, ಯಾವ ರಿಜಿಸ್ಟ್ರೇಷನ್ ಗೊತ್ತಿಲ್ಲ. ಫುಲ್ಲು ಟೈರೆಲ್ಲ ಇಳ್ಕೊಂಡಿದ್ದಾವೆ ನಮ್ಮ ಕಾರ್ದು. ಮುಂದಕ್ಕೆ ಹೋಗುತ್ತಾ ಇಲ್ವೋ ಗೊತ್ತಿಲ್ಲ, ನೋಡೋಣ. ಹೊಡೇರಿ ಹೊಡ್ಕೊಳ್ರಿ ನೋಡಿ. ಇನ್ನು ಯಾರಿಗೋ ಸೈಡ್ ಕೊಡಕ್ಕೆ ಬಂದು ನಮ್ಮ ಗಾಡಿ ಇಲ್ಲಿ ತಗ್ಲಾಕಂದಂಗಾಗಿದೆ. ಹೋಗುತ್ತೆ, ಚೂರು ಕೊಡ್ರಿ. ಫುಲ್ ರೈಸ್ ಮಾಡಿಬಿಡ್ರಿ. ಹೊಡೀರಿ. ಕುಮಾರಗಿರಿ ಅಂತ ಊರು, ಇಲ್ಲಿಗೆ ಲಾಸ್ಟು ಪರ್ಸ್ನಲ್ ವೆಹಿಕಲ್ಸು. ಇಲ್ಲಿಂದ ಬಸ್ಸಿಗೆ ಹೋಗ್ಬೇಕಂತೆ. ಇಲ್ಲಿಂದ 1 ಕಿಲೋಮೀಟ್ರ್ ಕೆಳಗಡೆ ದೇವಸ್ಥಾನ, ದೇವಿರಮ್ಮನ ಟೆಂಪಲ್ಲು ಬಿಂಡಿಗಾದಲ್ಲಿ. ಅಲ್ಲಿಂದ ಮತ್ತೆ ಟ್ರೆಕ್ಕಿಂಗ್ ಮಾಡಬೇಕು. 2 ವರ್ಷದಿಂದ 1 ಕಿಲೋಮೀಟ್ರ್ ಬಸ್ಸಿಗೆ ಹೋಗಬೇಕು. ಕೆಳಗಡೆ ದೇವಿರಮ್ಮ ಟೆಂಪಲ್ ತನಕ ಬಸ್ಸಿಗೆ ಬಿಡ್ತಾರೆ. ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಟ್ರೆಕ್ಕಿಂಗು ಹತ್ಕೊಂಡು ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಬೆಟ್ಟದ ತುದಿ, ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ನೋಡಿ ಎಷ್ಟು ಜನ ಬರ್ತಿದ್ದಾರೆ ಆಲ್ರೆಡಿ. ನಾವು ಇವಾಗ ಹತ್ತುತ್ತಾ ಇದ್ದೀವಿ. ಸುಸ್ತಾಗ್ಬಿಟ್ಟು ಮಲ್ಕೊಬಿಟ್ಟವ್ರೆ. ಸೊ ಇಲ್ಲಿಗೆ ಒಂದು 30% ಕಂಪ್ಲೀಟ್ ಮಾಡಿದ್ದೀವಿ. ಸೊ ಓನ್ಲಿ ಇನ್ನೂ ಟಾರ್ ರೋಡ್, ಕಾಂಕ್ರೀಟ್ ರೋಡು. ಸೊ ಇನ್ನೂ ಸ್ಟೆಪ್ಸ್ ಬರೋದಿದೆ. ಸ್ಟೆಪ್ಸ್ ಆದಮೇಲೆ ಗುಡ್ಡ ಸ್ಟಾರ್ಟ್ ಆಗೋದು. ಸೊ ಗುಡ್ಡ ಸ್ಟಾರ್ಟ್ ಆದಮೇಲೆ ಮೇನ್ ಚಾಲೆಂಜ್. 30-40% ಕಂಪ್ಲೀಟ್ ಆಗಿದೆ. ಸೊ ಒಳ್ಳೆ ಒಂದು ರೌಂಡ್ ಬಿಸಿಲಿದೆ, ಇನ್ನೂ ಮಳೆ ಸ್ಟಾರ್ಟ್ ಆಗಿಲ್ಲ. ಸೊ ಅಪ್ಡೇಟ್ ಮಾಡ್ತೀವಿ. ಸೊ ಸಾಹಸಮಯವಾಗಿರುತ್ತೆ ಇವತ್ತು ನಮ್ಮದು. ಸೊ ಇವತ್ತು ಹತ್ತಕ್ಕಂಥದ್ದು ಅಲ್ಲಿ ತುದಿಗೆ ಇಡೀರಿ ಒಂದ್ಸರಿ. ಹಾಂ, ಆ ತುದಿನ ನಾವು ರೀಚ್ ಮಾಡಬೇಕು. ಫುಲ್ಲು ಮಳೆ, ಎಲ್ಲಿ ನೋಡಿದ್ರು ನೀರು. ಈ ಟೈಮಲ್ಲಿ ನೀವು ಚಿಕ್ಕಮಂಗ್ಳೂರು ಸೈಡು ಯಾವ ಸೈಡ್ ಬಂದ್ರೂ ಇದೇ ಥರ ಇರುತ್ತೆ. ಇಲ್ಲಿಂದ ಮೆಟ್ಲು ಸ್ಟಾರ್ಟು. ದಿವಸ ಇಲ್ಲಿ ತನಕ ಬರೀ ರೋಡ್ ಇತ್ತು, ಈಗ ಮೆಟ್ಲು ಮೇಯ್ನ್ ಎಂಟ್ರಿ. ಇವಾಗ ದೇವಿರಮ್ಮನ ಬೆಟ್ಟಕ್ಕೆ ಇದು ಮೇಯ್ನ್ ಎಂಟ್ರಿ. ಇಲ್ಲಿ ತನಕ ಜಸ್ಟ್ ರೋಡು ಮತ್ತು ಮೆಟ್ಲು. ಇಲ್ಲಿಂದ ಮೇಯ್ನ್ ಟ್ರೆಕ್ಕಿಂಗ್ ಇರೋದು. ಮುಂದೆ ತೋರಿಸ್ತೀನಿ ಯಾವ ಥರ ಅಂತ. ಇಲ್ಲಿಂದ ಸ್ಟಾರ್ಟ್ ಮಾಡಿದವರು ಅವ್ರ ಊರೊಳಗಡೆಯಿಂದ. ಈಗ ಸದ್ಯಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನೋಡಿ, ಇದು ಕೆಳಗಡೆ ಇರೋ ಮೇಯ್ನ್ ದೇವಸ್ಥಾನ. ನಿಮಗೆ ವರ್ಷ ಪೂರ್ತಿ ಓಪನ್ ಇರುತ್ತೆ. ನೀವು ಯಾವಾಗ ಬೇಕಾದರೂ ಬಂದು ದರ್ಶನ ಮಾಡ್ಕೊಬೋದು. ಬೆಳಿಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ. ನೋಡಿ ಎಷ್ಟು ಸ್ಟೀಪ್ ಇದೆ. ಎಲ್ಲ ಇಳಿಯೋರೆಲ್ಲ ಫುಲ್ಲು ನಿಧಾನ ಇಳಿತಾವ್ರೆ, ಜಾರ್ತಾರಂತ.
ಅಲ್ಲ ಕಾಂತಾರದ್ದು ಡೈಲಾಗ್ ಕಣ ಓಡಿರಾ ಇವನು ಅವನ ಹೆಸರು. ನೀವು ಹೋಗಿದ್ದೇ ದಾರಿ, ಇಲ್ಲಿ ಯಾವುದು ದಾರಿಗಳಿಲ್ಲ, ನೀವು ಹೋಗಿದ್ದೇ ದಾರಿ. ಎಷ್ಟು ಸ್ಟೀಪ್ ಇದೆ ನೋಡಿ, ಎಷ್ಟು ಕಡಿದಾಗಿದೆ. ಇನ್ನೇನು ಹತ್ರ ಇದ್ದೇವೆ, ಒಂದು 80% ಬಂದಿದ್ದೀವಿ ನೋಡಿ. ಇಲ್ಲಿ ಜನನ ಹೆಂಗೆ ಬೇಕು ಹಂಗೆ ಹತ್ತಿದ್ದಾರೆ ಎಲ್ಲ. ಅವ್ರು ಹೋಗಿದ್ದೇ ದಾರಿ, ಈ ಕಡೆ ಬರಬೇಕು ನಾವು ಹತ್ತಿ ಈ ಕಡೆ ತುದಿಗೆ. ನೋಡಿ ಎಷ್ಟು ಜನ ಇದ್ದಾರೆ. ವೆದರ್ ನೋಡಿ ಹೆಂಗಿದೆ, ವ್ಯೂ ನೋಡಿ ಸಕ್ಕತ್ತಾಗಿದೆ ನೋಡಿ. ಎಲ್ಲ ಜಾಮ್ ಮಾಡ್ಕೊಂಡಿದ್ದಾರೆ ಹತ್ತೋದು. ಇಲ್ಲೇ ಕಷ್ಟ, ಇಲ್ಲಿಂದನೇ ಸ್ವಲ್ಪ ಕಷ್ಟ. ಎಳ್ಕ ಹಾಲು ಎಳ್ಕ ಅವರು ಒಂದಿಬ್ರಿಗೆ ಸಪೋರ್ಟ್ ಕೊಡ. ಬಂದೆ ತಡ್ರಿ ಬ್ರೋ. ಒಂದ್ ಕೈ ಅಲ್ಲಿ ಯಾವುದೋ ಒಂದು ಹಿಡೀರಿ. ಇನ್ನೊಂದು ಚೂರು ಜಿತ್ತು ಆಗತ್ ಬನ್ನಿ ಬ್ರೋ ಕಾಲ್ ಬ್ರೋ ಎಬ್ಬೆಟ್ಟು ಊರಿ ಹತ್ತಿದ್ದೀವಿ. ಇನ್ನು 10% ನೋಡಿ, ಅಲ್ಲಿದೆ ಪೀಕು, ಅಲ್ಲಿಗೆ ಹೋಗ್ಬೇಕು ನಾವೀಗ. ಹತ್ತಿ ಫುಲ್ಲು ಜಾರಕೆ ಆಗಿದೆ ನೋಡಿ. ಫುಲ್ಲು ಆಲ್ಮೋಸ್ಟ್ ತುದಿಗೆ ಬಂದಿದ್ದೀವಿ. ಇಲ್ಲಿಂದ ಸ್ಟಾರ್ಟು ರೇಲಿಂಗ್ಸ್ ಎಲ್ಲ ದರ್ಶನಕ್ಕೆ ನೋಡಿ ಯಾವ ಥರ ಇದೆ ಸ್ಟೆಪ್. ಲಿಂಕ್ಸ್ ಇಟ್ಕೊಂಡೇ ಹತ್ಬೇಕು, ಬಿಟ್ಟು ಹತ್ತಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಜನ ನೋಡಿ ಎಷ್ಟು ಕಡಿಮೆ ಇದ್ದಾರೆ ಇವಾಗ. ಬೆಳಿಗ್ಗೆ ಮತ್ತು ನಿನ್ನೆ ಬೆಳಗ್ಗೆ ಬಂದಿದ್ದರೆ ಸಿಕ್ಕಾಪಟ್ಟೆ ಜನ. ಇಲ್ಲೇ ಒಂದು 1.5 hour 2 hours ಇಲ್ಲೇ ಈ ಇದರಲ್ಲಿ ತಳ್ಕೊಂಡು ಜಾರ್ಕೊಂಡು ಇದನ್ನ ಹತ್ತೋತ್ತಿಗೆ ಆಗೋದು. ಕಟ್ಟಿಗೆಗಳನ್ನ ತಗೊಂಬಂದು ಇಲ್ಲಿ ಹಾಕ್ತಾರೆ ಜನಗಳ ಭಕ್ತಾದಿಗಳು. ಅದು ಅವ್ರವ್ರ ಹರಕೆ ಮತ್ತು ಭಕ್ತಿಗೆ ಸಂಬಂಧಪಟ್ಟಿದ್ದು ನೋಡಿ. ಇದು ಎಂಟ್ರಿ ಪಾಯಿಂಟು. ಏನೋ ಸ್ಟಾಪ್ ಮಾಡಿದ್ದಾರೆ, 10 ನಿಮಿಷ ಏನೋ ಪೂಜೆ ಆಗ್ತಿದೆ ಅಂತೆ. ವ್ಯೂ ನೋಡ್ಬೋದು ಹೇಗಿದೆ ಅಂತ, ಸಕಾಗಿದೆ. ಅದೇ ಮಾಣಿಕ್ಯ ದಾರ. ಅಲ್ಲಿ ಬಂದರೆ ಈ ಥರ ಫುಲ್ಲು ಕೆಳಗಡೆ ಡೌನ್ ಹಿಡಿದು ಫುಲ್ಲು ಅಪ್ಪತ್ತಿದ್ರೆ ಒಂದು 3/4 ಗಂಟೆಗೆ ಹತ್ಬೋದು ಇಲ್ಲಿ ಈ ರೋಡಲ್ಲಿ ಬಂದರೆ. ಫೈನಲಿ ನಮ್ಮದು ದರ್ಶನ ಎಲ್ಲ ಸಕ್ಸಸ್ಫುಲ್ಲಾಗಿ ಆಯಿತು. ಯಾವುದೇ ತೊಂದರೆ ಇಲ್ಲ, ಆರಾಮಾಗಿ ಹತ್ತಿ ದರ್ಶನ ಮಾಡ್ಕೊಂಡಿದ್ದೀವಿ. ಜನನೂ ಇರಲಿಲ್ಲ. ಸೊ ಸಕ್ಸಸ್ಫುಲಿ ಪೀಸ್ಫುಲ್ಲಾಗಿ ದರ್ಶನ ಆಗಿದೆ ನಮ್ಮದು. ಸೊ ಮತ್ತೆ ಇವಾಗ ಇಳಿಬೇಕು, ಇದು ಮೇಯ್ನ್ ಟಾಸ್ಕ್ ಇರೋದು ನಮಗೆ. ಸೊ ನಾವು ಇಳಿದ ಮೇಲೆ ಒಂದು ಲಾಸ್ಟ್ ವೀಡಿಯೋ ಮಾಡಿ ತೋರಿಸ್ಬಿಟ್ಟು ಈ ವಿಡಿಯೋ ಮುಗಿಸೋಣ. ಹತ್ತುವಾಗ ತುಂಬ ಚೆನ್ನಾಗಿ ಗ್ರಿಪ್ ಸಿಗುತ್ತೆ, ಬಟ್ ಇಳಿಯುವಾಗ ಹೆವಿ ಜಾರ್ಕೆ ಇದೆ. ಹೌದು, ಸಿಕ್ಕಾಬಿಡ ಸ್ಲೈಡಿಂಗು, ತುಂಬ ಕೇರ್ಫುಲ್ಲಾಗಿ ಇಳಿಬೇಕು ನೋಡಿ. ಎಷ್ಟು ವಯಸ್ಸಾದವರೆಲ್ಲ ಹತ್ತಿದ್ದಾರೆ, ಅದು ಅವ್ರವ್ರ ಭಕ್ತಿ ನೋಡಿ. ನಮ್ಮ ಕೈಲಾದಷ್ಟು ನಾವು ಇಲ್ಲಿ ಪ್ಲಾಸ್ಟಿಕ್ಸ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ. ಕ್ಲೀನ್ ಮಾಡಿ ಅಲ್ಲಿ ಗುಡ್ಡೆ ಹಾಕ್ತೀವಿ. ಸೊ ಅದನ್ನು ಮತ್ತೆ ನಾಳೆ ರೆಸ್ಕ್ಯೂ ಟೀಮ್ ಅವರು ಮತ್ತು ಗ್ರಾಮಸ್ಥರು ಬಂದು ಮತ್ತೆ ಅದನ್ನೆಲ್ಲ ತೊಗೊಂಡೋಗಿ ಡಿಸ್ಪೋಸ್ ಮಾಡ್ತಾರೆ. ನಮ್ಮ ಕೈಲಾದಷ್ಟು ನಾವು ಮಾಡಿದ್ರೆ, ಆ ಪ್ಲಾಸ್ಟಿಕ್ ಬಾಟಲ್ ತರ್ತಾರಲ್ಲ ಜನ, ಅದನ್ನು ತೊಗೊಂಡೋಗಿ ವಾಪಸ್ ತೊಗೊಂಬಂದರೆ ಸಾಕು. ವಾಪಸ್ ತೊಗೊಂಬಂದು ಅವ್ರು ಡಿಸ್ಪೋಸ್ ಮಾಡಿದ್ರೆ ಸಾಕು, ಬೇರೆ ಏನೂ ಬೇಕಾಗಿಲ್ಲ. ಹಾಯ್ ಫ್ರೆಂಡ್ಸ್, ನೋಡಿ ನಾವು ದೇವಿರಮ್ಮನ ಬೆಟ್ಟಕ್ಕೆ ಹೋಗಿ ವಾಪಸ್ ಬರ್ತಾ ಇದ್ದೀವಿ. ವಾಪಸ್ ಬರ್ತಾ ಎಷ್ಟು ಬಾಟ್ಲು ಅಂದರೆ ಇದು 10% ಇಲ್ಲ, ಒಂದು 5% ಜನ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಇಷ್ಟು ಬಾಟ್ಲು ತೊಗೊಬಂದು ಕಲೆಕ್ಟ್ ಮಾಡಿದ್ದಾರೆ. ಒಳ್ಳೆ ಇಂಟೆನ್ಷನ್, ಒಳ್ಳೆ ಎಜುಕೇಟೆಡ್ ಆಗಿ ಪ್ರತಿಯೊಬ್ಬರು ಒಂದೊಂದು ಬಾಟ್ಲು ಇಟ್ಕೊಂಡು ಇಳಿದ್ರೂ ಕೂಡ ಇಡೀ ಬೆಟ್ಟ ಫುಲ್ಲು ಕ್ಲೀನ್ ಆಗುತ್ತೆ. ಬಟ್ ಅವ್ರು ತೊಗೊಂಡೋಗಿದ್ದು ವಾಪಸ್ ತಂದರೂ ಸಾಕಿತ್ತು. ಅಲ್ಲಲ್ಲೇ ಎಷ್ಟು ಬರೀ 10% ಬಾಟ್ಲಿದೆ, ಇನ್ನು 80-90% ಬಾಟಲ್ ಬೆಟ್ಟದಲ್ಲೇ ಇದೆ. ಇಲ್ಲಿ ನೋಡಿ ಎಷ್ಟು ಪ್ಲಾಸ್ಟಿಕ್ ಬಿದ್ದಿದೆ ಇಲ್ಲಿ. ಜನ ಎಷ್ಟು ಪ್ಲಾಸ್ಟಿಕ್ನ ಬಿಸಾಕಿ ಹೋಗಿದ್ದಾರೆ. ಜನಕ್ಕೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಅನ್ನೋದು ಇರಬೇಕು, ಅದು ಅವ್ರಿಗೆ ಬರಬೇಕು. ಜನ ಬೇರೆಯವ್ರು ಹೇಳೋದಲ್ಲ, ಮಾಡಬಾರ್ದಿತ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ನಾವಿವಾಗ ಮಧ್ಯಾಹ್ನ 1:30ಗೆ ಹತ್ತಕ್ಕೆ ಶುರು ಮಾಡಿದ್ವಿ. ಸೊ ದೇವಿರಮ್ಮನ ಬೆಟ್ಟನ ಮುಗಿಸ್ಕೊಂಡು ಒಂದು 4:15ಕ್ಕೆ ದರ್ಶನ ಆಯಿತು. ಸೊ ದರ್ಶನ ಆದಮೇಲೆ ಒಂದು 6:30ಕ್ಕೆ ಕೆಳಗೆ ಇಳಿದ್ವಿ. ಸೊ ಮುಗಿಸ್ಕೊಂಡು ಜಸ್ಟ್ ಮನೆಗೆ ಬಂದ್ವಿ, ಮನೆಗೆ ರೀಚ್ ಆದ್ವಿ. ಸೊ ತುಂಬ ಮಳೆ ಬರ್ತಿತ್ತು, ಅಲ್ಲಿ ವಿಡಿಯೋ ಲಾಸ್ಟ್ಗೆ ಮಾಡೋಕ್ಕಾಗಲಿಲ್ಲ. ಸೊ ಯಾವ ಥರ ಆಯಿತು ಅಂದರೆ, ನಿಮ್ಗೆಲ್ರಿಗೂ ಗೊತ್ತಿರೋಗೆ ಸಮುದ್ರ ಮಟ್ಟದಿಂದ ಒಂದು 5500 ಅಡಿ ಸೊ ಇದೆ. ಸೊ ದೇವಿರಮ್ಮನ ಬೆಟ್ಟದ ಪೀಕು. ಸೊ ಬೆಟ್ಟ ಒಂದು ಇತಿಹಾಸ ಒಂದಿಷ್ಟು ಎಲ್ರಿಗೂ ಗೊತ್ತಿರ್ಬೋದು. ಸೊ ಮಹಿಷಾಸುರ ಮರ್ದನ ಆದಮೇಲೆ ಚಾಮುಂಡೇಶ್ವರಿ ದೇವಿ ತನ್ನ ಕೋಪವನ್ನು ಶಾಂತಿಯ ಸ್ವರೂಪಕ್ಕೆ ತಗೊಂಡು ಹೋಗೋದಕ್ಕೋಸ್ಕರ
ಸೊ ಬೆಟ್ಟದ ಮೇಲ್ಗಡೆ ಹತ್ತಿ ಸೊ ಅಲ್ಲಿ ಬರ್ತಾಳೆ ಆ ತಣ್ಣನೆಯ ಜಾಗಕ್ಕೆ ಅನ್ನೋದೊಂದು ಇತಿಹಾಸ. ಸೊ ಒಂದು 10ನೇ ಶತಮಾನದಲ್ಲಿ ಅಲ್ಲಿ ಒಂದು ಮೂರ್ತಿ ಇತ್ತು. ಅದಾದಮೇಲೆ 12ನೇ ಶತಮಾನದಲ್ಲಿ ಅಲ್ಲಿಂದ ಒಂದು ಮೂರ್ತಿಯನ್ನು ಬದಲಾವಣೆ ಮಾಡಿದ್ದಾರೆ. ಸೊ ಈಗೇನು ನಾವು ನೋಡ್ತಾ ಇದ್ದೀವಿ ಆ ಮೂರ್ತಿಗೆ ಒಂದು ಬೆಳ್ಳಿಯ ಕವಚವನ್ನು ಧರಿಸಿ ಸೊ ಆ ಮೂರ್ತಿಯನ್ನು ಅಲ್ಲಿ ಪೂಜೆ ಮಾಡ್ತಾರೆ. ಸೊ ನರಕ ಚತುರ್ದಶಿ ದಿವಸ ಒಂದು ವರ್ಷದಲ್ಲಿ ಒಂದಿನ ಕೆಲವೊಂದು ವರ್ಷ 2 ದಿನ ಈ ಥರ ಬಿಡ್ತಕ್ಕಂಥದ್ದು ಪ್ರತೀತಿ. ಸೊ ಭಕ್ತರು ಎಲ್ಲರೂ ಆ ಟೈಮಲ್ಲಿ ಮಾತ್ರ ಬಂದು ದರ್ಶನ ಮಾಡ್ತಕ್ಕಂಥದ್ದು. ಸೊ ಈಗ ಈ ವರ್ಷ ನಿನ್ನೆ ಇವತ್ತು ದರ್ಶನ ಇತ್ತು. ಸೊ ಇವತ್ತು ಅಕ್ಟೋಬರ್ 20. ಸೊ ಇವತ್ತು ದರ್ಶನ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ಅಲ್ಲಿಗೆ ಹೋಗಲಿಕ್ಕೆ ಯಾವ ಥರ ಪ್ರಿಕಾಷನ್ಸ್ ತೊಗೊಬೇಕು, ಆಮೇಲೆ ರಿಟರ್ನ್ ಸೊ ಯಾವ ಥರ ಇರುತ್ತೆ ವ್ಯವಸ್ಥೆ ಅಲ್ಲೆಲ್ಲ ಅಂತಂದರೆ, ಸೊ ಚಿಕ್ಕಮಂಗ್ಳೂರು ಕಡೆಯಿಂದ ಮತ್ತು ಸೊ ತರೀಕೆರೆ ಕಡೆಯಿಂದ 2 ಕಡೆಯಿಂದ ರೂಟ್ ಇದೆ. ಸೊ ಹೋಗೋವಂಥವ್ರಿಗೆ ಅದೇ ರೀತಿ ಚಿಕ್ಕಮಂಗ್ಳೂರು ಕಡೆಯಿಂದ ಹೋಗೋರು ಕೆಲವೊಬ್ಬರಿಗೆಲ್ಲ ಅಲ್ಲಿ ಬಸ್ಸಿನ ವ್ಯವಸ್ಥೆ ಮಾಡಿರ್ತಾರೆ, ಪಾರ್ಕಿಂಗ್ ಮಾಡೋಕ್ಕಾಗಲ್ಲ ಎಲ್ರಿಗೂ ಅಂತ ಹೇಳಿ. ಸೊ ಅದೇ ರೀತಿ ತರೀಕೆರೆ ಕಡೆಯಿಂದ ಬಂದವ್ರಿಗೂ ಒಂದು 2 ಕಿಲೋಮೀಟ್ರ್ ಮುಂಚೆನೇ ಅಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಮಾಡಿ ಸೊ ಅಲ್ಲಿಂದ ನಡ್ಕೊಂಡು ಹೋಗುವಂಥವ್ರು ಅಥವಾ ಬಸ್ಸಿಗೆ ಹೋಗುವಂಥ ವ್ಯವಸ್ಥೆ ಇರುತ್ತೆ. ಅದಾದಮೇಲೆ ಸೊ ನೀವೇನು ಬೆಟ್ಟ ಹತ್ತುತ್ತೀರಾ, ಸೊ ಅಲ್ಲಿ ಟೋಟಲ್ ಒಂದು 7ರಿಂದ 8 ಕಿಲೋಮೀಟ್ರು ಟೋಟಲ್ ವಿಸ್ತೀರ್ಣ ಅದು. ಸೊ ಒಂದು ಸರಿ ನೀವು ಕಾಲ್ನಡಿಗೆ ಒಂದು 4ರಿಂದ 5 ಕಿಲೋಮೀಟ್ರ್ ಇರುತ್ತೆ. ಅದಾದಮೇಲೆ 1000ರಿಂದ 1200 ಮೆಟ್ಲಿದೆ. ಅದಾದಮೇಲೆ 2.25 ಕಿಲೋಮೀಟ್ರು ಗುಡ್ಡ ಹತ್ತಕ್ಕಂಥದ್ದು. ಸೊ 2.25 ಕಿಲೋಮೀಟ್ರ್ ಏನು ಗುಡ್ಡ ಹತ್ತಿದ್ದೀರ ಅದು ಸ್ವಲ್ಪ ಟಫ್ ಇರುತ್ತೆ. ಆಮೇಲೆ ಮಳೆ ಬಂದರೆ ತುಂಬ ಕೆಸರು ಜಾರಿಕೆ ಇರ್ತಕ್ಕಂಥದ್ದು. ಸೊ ಸಡನ್ನಾಗಿ ಯಾರೂ ಹತ್ತಬೇಕು ಅಂತ ಬರಬೇಡಿ ಪ್ರತಿ ವರ್ಷ. ಯಾಕೆ ಅಂತಂದರೆ ಒಂದು 15ರಿಂದ 20 ದಿವಸ ಒಂದು ಸ್ವಲ್ಪನಾದ್ರು ಫಿಸಿಕಲ್ ಎಕ್ಸಸೈಸ್ ಮಾಡ್ಕೊಂಡು ಸ್ವಲ್ಪ ಪ್ರಿಪೇರ್ ಆಗಿ ಬಂದರೆ ತುಂಬ ಒಳ್ಳೆಯದು. ಸೊ ಅಷ್ಟು ಈಸಿಯಾಗಿ ಹತ್ತಕ್ಕೆ ಅಷ್ಟು ಈಸಿಯಾಗಿರ್ತಕ್ಕಂಥ ಒಂದು ಟ್ರೆಕ್ಕಿಂಗ್ ಅಲ್ಲ. ಸೊ ಅದಾದಮೇಲೆ ಸ್ವಲ್ಪ ಲೈಟ್ ಬಟ್ಟೆಗಳನ್ನ ಧರಿಸೋಕ್ಕಂಥ, ತುಂಬ ಹೆವಿ ಬಟ್ಟೆಗಳನ್ನ ಧರಿಸ್ಕೊಂಡು ಹೋಗೋದು ಬೇಡ, ತುಂಬ ಸೆಕೆ ಆಗುತ್ತೆ ಹತ್ತಬೇಕಾದ್ರೆ. ಆಮೇಲೆ ಆದಷ್ಟು ಸ್ಟೀಲ್ ವಾಟರ್ ಬಾಟ್ಲ್ಗಳನ್ನ ಕ್ಯಾರಿ ಮಾಡಿರಿ. ತುಂಬ ಪ್ಲಾಸ್ಟಿಕ್ನ ಬಿಸಾಕಿದ್ರು ಇವತ್ತು, ತುಂಬ ಬೇಜಾರಾಯಿತು ನೋಡಿ. ಸೊ ನಾವು ಈ ಪ್ರಕೃತಿಗೆ ಏನು ಕೊಡಬೇಕು ಆದಷ್ಟು ಒಳ್ಳೆಯದನ್ನೇ ಕೊಡಬೇಕು. ಸೊ ಪ್ಲಾಸ್ಟಿಕ್ ಆಗಲಿ, ಪೇಪರ್ ಆಗಲಿ, ಕವರ್ಗಳಾಗಲಿ, ಚಿಪ್ಸ್ ಕವರ್ಗಳು, ಇನ್ನೊಂದು ಮತ್ತೊಂದು ಎಲ್ಲ ತುಂಬ ಬಿಸಾಕಿದ್ರು. ಸೊ ಆ ಥರದ್ದೆಲ್ಲ ಮಾಡಬೇಡಿ. ಸೊ ಹುಷಾರಾಗಿ ಮುಂದಿನ ವರ್ಷದಿಂದ ಯಾರೇ ಬರೋರಾದ್ರೂ ತುಂಬ ಹುಷಾರಾಗಿ ಬಂದು ಹೋಗಿ. ಸೊ ಆದಷ್ಟು ಪ್ಲಾಸ್ಟಿಕ್ ಇದಾಗಿತ್ತು ಇವತ್ತಿನ ನಮ್ಮದು ಲಾಗು ಮತ್ತು ದೇವಿರಮ್ಮನ ಇತಿಹಾಸ ಮತ್ತು ಟ್ರೆಕ್ಕಿಂಗ್ ಇದು. ಸೊ ಈ ಕಂಟೆಂಟ್ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.